ಕೇರ್ ಮಾರ್ಕೆಟ್ನಂತಾದ ಏರ್ಪೋರ್ಟ್ ಶ್ರೀಮಂತರಿಗೆ ಕೇಡು ಕಾಲ ಹಿಂಗೂ ಬರುತ್ತಾ? ಇಂಡಿಗೋ ಎಡವಟ್ಟು ಶ್ರೀಮಂತರ ಪರದಾಟ. ಕೆಲವೊಮ್ಮೆ ಜನರಿಗೆ ಕೇಡು ಕಾಲ ಹಿಂಗೂ ಬರುತ್ತಾ ಅಂತ ಅನಿಸುತ್ತೆ. ಯಾಕೆಂದ್ರೆ ಬಡವ ಇರಲಿ, ಅದೆಂಥ ಅಗರ್ಭ ಶ್ರೀಮಂತರೇ ಇರಲಿ, ಒಂದಲ್ಲ ಒಂದು ಕಾಲ ಮಂಡಿ ಊರಲೇಬೇಕು ಅನ್ನೋದಕ್ಕೆ ಇದಕ್ಕೆ ಅನಿಸುತ್ತೆ. ಯಾಕೆಂದ್ರೆ ದೇಶದ ಏರ್ಪೋರ್ಟ್ಗಳಲ್ಲಿ ಇಂತಹದ್ದೇ ಒಂದು ಪ್ರಸಂಗ ನಡೆದಿದೆ. ಜನರಿಗೆ ಒಳ್ಳೆಯದು ಮಾಡಲು ಹೋಗಿ ಇಂಡಿಗೋ ವಿಮಾನ ಎಡವಟ್ಟನ್ನು ಮಾಡಿಕೊಂಡಿದೆ. ಪರಿಣಾಮ ಹಣವಂತರೆಲ್ಲ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಹೌದು, ಬೆಂಗಳೂರು ಸೇರಿದಂತೆ ದೇಶದಾದ್ಯಂತ ಹಲವು ವಿಮಾನ ನಿಲ್ದಾಣಗಳಲ್ಲಿ ಇಂಡಿಗೋ ವಿಮಾನಗಳ ಸಂಚಾರದಲ್ಲಿ ವ್ಯತ್ಯಯವಾಗಿ ಪ್ರಯಾಣಿಕರು ಪರದಾಡುವಂತಾಗಿದೆ. ಗುರುವಾರ ಒಂದೇ ದಿನ ಬರೋಬ್ಬರಿ 550 ವಿಮಾನಗಳ ಸಂಚಾರ ರದ್ದಾಗಿದೆ. ಸಿಬ್ಬಂದಿಯ ಕೊರತೆಯಿಂದಾಗಿ ಇಂಡಿಗೋ ದೇಶೀಯ ಅಂತಾರಾಷ್ಟ್ರೀಯ ವಿಮಾನಗಳ ಸಂಚಾರಕ್ಕೆ ಬ್ರೇಕ್ ಹಾಕಿದೆ. ಇದರಿಂದ ದೇಶದಾದ್ಯಂತ ವಿಮಾನ ನಿಲ್ದಾಣಗಳಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣ ಒಂದರಲ್ಲೇ ಒಟ್ಟು 205 ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿದೆ. ಹೀಗಾಗಿ ಸಾವಿರಾರು ಪ್ರಯಾಣಿಕರು ಪರದಾಡಿದ್ದಾರೆ. ಇಂಡಿಗೋ ವಿಮಾನಗಳ ಹಾರಾಟದಲ್ಲಿ ವಿಳಂಬ ಆಗಿರೋದ್ರಿಂದ ಚಂಡೀಗಢ, ದೆಹಲಿ ಸೇರಿದಂತೆ ಹಲವು ವಿಮಾನ ನಿಲ್ದಾಣದಲ್ಲಿ ಕನ್ನಡಿಗರು ಪರದಾಡಿದ್ದಾರೆ. ಬೆಂಗಳೂರಿಗೆ ಬರಲಾಗದೆ ಒದ್ದಾಡಿದ್ದಾರೆ. ಗಂಟೆಗಟ್ಟಲೆ ವಿಮಾನ ನಿಲ್ದಾಣದಲ್ಲಿ ಕಾದು ಕುಳಿತಿದ್ರು, ಅಲ್ಲೇ ಮಲಗಿದ್ರು. ಅಲ್ಲದೆ ಅನೇಕ ಪ್ರಯಾಣಿಕರನ್ನ ವಿಮಾನಕ್ಕೆ ಹತ್ತಿಸಿಕೊಂಡ ಬಳಿಕವೂ ಪ್ರಯಾಣ ವಿಪರೀತ ವಿಳಂಬ ಮಾಡಿದ ಘಟನೆಯೂ ನಡೆದಿದೆ. ವಿಮಾನದೊಳಗೆ ಲಾಕ್ ಆದ ಪ್ರಯಾಣಿಕರು ಇಂಡಿಗೋ ವಿಮಾನ ಸಂಸ್ಥೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸುಳ್ಳು ಹೇಳಿ ನಮ್ಮ ಸಮಯ ಹಾಳು ಮಾಡಿದ್ದಾರೆ. ಮತ್ತೊಂದು ಕಡೆ ತಾವು ಪ್ರಯಾಣಿಸಬೇಕಾಗಿದ್ದ ವಿಮಾನ ರದ್ದಾದ ಬಗ್ಗೆ ಮೊದಲೇ ಮಾಹಿತಿ ನೀಡಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೈದರಾಬಾದ್ ವಿಮಾನ ನಿಲ್ದಾಣದಲ್ಲೂ ವಿಮಾನಗಳು ರದ್ದಾಗಿದ್ದಕ್ಕೆ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಲಖನ್ ಏರ್ಪೋರ್ಟ್ನಲ್ಲಿ ಘೋಷಣೆ ಕೂಗಿದ್ದಾರೆ. ಪುಣೆ, ದೆಹಲಿ ಸೇರಿದಂತೆ ಅನೇಕ ಕಡೆ ಪ್ರಯಾಣಿಕರು ಏರ್ಲೈನ್ಸ್ ವಿರುದ್ಧ ಪ್ರತಿಭಟಿಸಿದ್ದಾರೆ. ಹಾಗಾದ್ರೆ ಇಂಡಿಗೋ ವಿಮಾನಗಳ ಸಂಚಾರ ರದ್ದಾಗಲು ಕಾರಣವೇನು ಗೊತ್ತಾ? ಏರ್ಲೈನ್ ಸಂಸ್ಥೆಯು ಪೈಲಟ್ಗಳು ಮತ್ತು ಕ್ಯಾಬಿನ್ ಸಿಬ್ಬಂದಿಯ ತೀವ್ರ ಕೊರತೆ ಉಂಟಾಗಿದೆ. ಅಲ್ಲದೆ ಕಾರ್ಯಾಚರಣೆ ಕುರಿತಾಗಿ ಹಲವು ಸವಾಲುಗಳನ್ನು ಎದುರಿಸ್ತಾ ಇದೆ. ಕೆಲವು ವಿಮಾನ ನಿಲ್ದಾಣಗಳಲ್ಲಿ ಪ್ರತಿಕೂಲ ಹವಾಮಾನ ಎದುರಿಸೋದ್ರಿಂದ ಹಾರಾಟ ವಿಳಂಬವಾಗಿದೆ. ಅದೆಲ್ಲ ಓಕೆ, ದಿಢೀರ್ ಪೈಲಟ್ ಕೊರತೆ ಆಗಿದ್ದೇಕೆ ಅನ್ನೋದು ನೋಡೋದಾದ್ರೆ, ನಾಗರಿಕ ವಿಮಾನಾಲಯ ನಿರ್ದೇಶನಾಲಯವು ನವೆಂಬರ್ 1ರಂದು ವಿಮಾನ ಕರ್ತವ್ಯ ಸಮಯದ ಮಿತಿಗೆ ಸಂಬಂಧಿಸಿದ ಪರಿಷ್ಕೃತ ಮಾನದಂಡಗಳನ್ನು ಬಿಡುಗಡೆ ಮಾಡಿತು. ಅದರಂತೆ ಪೈಲಟ್ಗಳಿಗೆ ಹೆಚ್ಚಿನ ವಿಶ್ರಾಂತಿ ಸಮಯವನ್ನ ನೀಡುವುದಾಗಿ ಕಡ್ಡಾಯವಾಗಿದೆ. ಅಲ್ಲದೆ ಪೈಲಟ್ಗಳ ಆಯಾಸವನ್ನ ಕಡಿಮೆ ಮಾಡಿ ಸುರಕ್ಷತೆ ದಕ್ಷತೆಯನ್ನ ಸುಧಾರಿಸಲು ರಾತ್ರಿಯ ಕಾರ್ಯಾಚರಣೆಗಳನ್ನು ಕಡಿಮೆ ಮಾಡಿತ್ತು. ಇದರಿಂದಾಗಿ ಏಕಾಏಕಿಯಾಗಿ ಪೈಲಟ್ ಕೊರತೆ ಎದುರಿಸುವಂತಹ ಅನಿವಾರ್ಯತೆ ಸೃಷ್ಟಿಯಾಯಿತು. ಇದರ ಪರಿಣಾಮವಾಗಿ ಹುಬ್ಬಳ್ಳಿಯಲ್ಲಿ ನಡೆಯಬೇಕಿದ್ದಂಥ ವಧುವರವರ ಆರಕ್ಷತೆಗೆ ಮದುಮಕ್ಕಳು ಬಾರದೆ ಆನ್ಲೈನ್ ಮೂಲಕವೇ ಆರಕ್ಷತೆಯನ್ನು ಮುಗಿಸಿದ ಪ್ರಸಂಗ ನಡೆದಿದೆ. ಮಗಳು ಅಳಿಯನ ಬದಲು ವಧುವಿನ ತಂದೆ ತಾಯಿಯೇ ಕುಳಿತು ಆರಕ್ಷತೆ ಸಂಪ್ರದಾಯ ಶಾಸ್ತ್ರವನ್ನು ಮುಗಿಸಿದ್ದಾರೆ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗಿರುವಂತಹ ಹುಬ್ಬಳ್ಳಿಯ ಮೇಧಶೀರ ಸಾಗರ ಹಾಗೂ ಒಡಿಶಾದ ಭುವನೇಶ್ವರದ ಸಂಗ್ರಾಮ್ ದಾಸ್ ಪರಸ್ಪರ ಪ್ರೀತಿಸಿದ್ರು. ಎರಡು ಕುಟುಂಬದವರು ಒಪ್ಪಿ ಇಬ್ಬರ ಮದುವೆಯನ್ನ ಭುವನೇಶ್ವರದಲ್ಲಿ ನವೆಂಬರ್ 23ರಂದು ನೆರವೇರಿಸಿದ್ರು. ವಧುವಿನ ತವರು ಹುಬ್ಬಳ್ಳಿಯಲ್ಲೇ ಡಿಸೆಂಬರ್ 3ರಂದು ಆರಕ್ಷತೆ ಆಯೋಜಿಸಲಾಗಿತ್ತು. ಇದಕ್ಕಾಗಿ ಹುಬ್ಬಳ್ಳಿಯ ಗುಜರಾತ್ ಭವನದಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿತ್ತು. ವಧು ಹಾಗೂ ವರನ ಸಂಬಂಧಿಕರು ಬಂದಿದ್ರು. ವಧುವರರು ಭುವನೇಶ್ವರದಿಂದ ಬೆಂಗಳೂರಿಗೆ, ಅಲ್ಲಿಂದ ಹುಬ್ಬಳ್ಳಿಗೆ ಡಿಸೆಂಬರ್ 2ಕ್ಕೆ ವಿಮಾನ ಬುಕ್ ಮಾಡಿದ್ರು. ಕೆಲ ಸಂಬಂಧಿಕರಿಗೆ ಭುವನೇಶ್ವರದಿಂದ ಮುಂಬೈಗೆ, ಅಲ್ಲಿಂದ ಹುಬ್ಬಳ್ಳಿಗೆ ವಿಮಾನ ಟಿಕೆಟ್ ಬುಕ್ ಆಗಿತ್ತು. ಆದರೆ ಅಷ್ಟರಲ್ಲಿ ಎಡವಟ್ಟಾಗಿತ್ತು. ಡಿಸೆಂಬರ್ 2ರ ಬೆಳಿಗ್ಗೆ 9ರಿಂದ ಮರುದಿನ ಡಿಸೆಂಬರ್ 30ರ ಬೆಳಗಿನ ಜಾವ 4:05ವರೆಗೆ ವಿಮಾನ ವಿಳಂಬವಾಗಿರುತ್ತದೆ ಎಂದು ಹೇಳಿಕೊಂಡೇ ಬಂದಿದ್ದ ಇಂಡಿಗೋ ಸಿಬ್ಬಂದಿ ಡಿಸೆಂಬರ್ 3ರ ಬೆಳಗ್ಗೆ ವಿಮಾನ ರದ್ದಾಗಿದೆ ಎಂದಿದ್ರು. ಹೀಗಾಗಿ ಬರಲು ಯಾವುದೇ
ಅನ್ಯ ಮಾರ್ಗ ತಿಳಿಯದೆ ವಧುವರ ಮತ್ತು ವರನ ಪಾಲಕರೆಲ್ಲರೂ ಭುವನೇಶ್ವರದಲ್ಲೇ ಉಳಿಯುವಂತಾಯಿತೆಂದು ಆನ್ಲೈನ್ನಲ್ಲೇ ಎಲ್ಲರ ಆಶೀರ್ವಾದವನ್ನು ಪಡೆದಿದ್ದಾರೆ. ಇಂಡಿಗೋ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ವಿಮಾನಗಳು ರದ್ದಾಗುತ್ತಿದ್ದಂತೆ ಬೇರೆ ವಿಮಾನಗಳು ಪರಿಸ್ಥಿತಿಯ ಲಾಭ ಪಡೆಯಲು ಮುಂದಾಗಿದೆ. ಅದೇನೇ ಅಂದರೆ ಟಿಕೆಟ್ ಬೆಲೆ ಭಾರಿ ಏರಿಕೆ ಮಾಡಿದೆ. 23,000ದಿಂದ 65,000ವರೆಗೆ ಹೆಚ್ಚಳವನ್ನು ಮಾಡಿದೆ. ನವದೆಹಲಿ ಚೆನ್ನೈ ಏಕಮುಖ ಟಿಕೆಟ್ 60,985ಕ್ಕೆ ಏರಿಕೆಯಾಗಿದೆ. ಇನ್ನು ಇಂಡಿಗೋ ದೆಹಲಿ ಮತ್ತು ಚೆನ್ನೈನಿಂದ ಮಧ್ಯರಾತ್ರಿಯವರೆಗೆ ತನ್ನ ಎಲ್ಲ ದೇಶೀಯ ನಿರ್ಗಮನಗಳನ್ನು ಸ್ಥಗಿತಗೊಳಿಸಿದ ನಂತರ ಸಾವಿರಾರು ಪ್ರಯಾಣಿಕರು ಪರ್ಯಾಯಗಳಿಗಾಗಿ ಪರದಾಡುತ್ತಿರುವಂತಹ ಸಮಯದಲ್ಲಿ ಹಠಾತ್ ವಿಮಾನ ಪ್ರಯಾಣ ದರ ಏರಿಕೆಯಾಗಿದೆ. ಇದೆಲ್ಲ ಸಮಸ್ಯೆ ನಂತರ ಭಾರತದ ವಿಮಾನಯಾನ ನಿಯಂತ್ರಕ ಸಂಸ್ಥೆ DGCA ತುರ್ತಾಗಿ ಕ್ರಮವನ್ನು ಕೈಗೊಂಡಿದೆ. ವಿಮಾನ ಚಾಲಕರ ಕರ್ತವ್ಯ ಸಮಯ ಮತ್ತು ವಿಶ್ರಾಂತಿ ನಿಯಮಗಳನ್ನು ತಾತ್ಕಾಲಿಕವಾಗಿ ಹಿಂಪಡೆದುಕೊಂಡಿದೆ. ಇಂಡಿಗೋ ವಿಮಾನಯಾನ ಸಂಸ್ಥೆಯಲ್ಲಿ ನಡೆಯುತ್ತಿರುವಂತಹ ಕಾರ್ಯಾಚರಣೆ ಬಿಕ್ಕಟ್ಟನ್ನು ಪರಿಹರಿಸಲು ಈ ಮೂಲಕ ಪ್ರಯತ್ನಿಸುತ್ತಿದೆ. ಇಷ್ಟೆಲ್ಲ ಆದ ಮೇಲೆ ಇಂಡಿಗೋ ಸಿಇಒ ಪೀಟರ್ ಎಲ್ಬರ್ಸ್ ಅವರು ಸಾರ್ವಜನಿಕವಾಗಿ ಕ್ಷಮೆಯನ್ನು ಯಾಚಿಸಿದ್ದಾರೆ. ನವೆಂಬರ್ 1ರಿಂದ ಜಾರಿಗೆ ಬಂದ ಹೊಸ ನಿಯಮಗಳ ಪ್ರಕಾರ ಅಗತ್ಯವಿರುವ ವಿಮಾನ ಚಾಲಕರ ಸಂಖ್ಯೆಯನ್ನು ತಪ್ಪಾಗಿ ಲೆಕ್ಕ ಹಾಕಿದ್ದು ಕಂಪನಿಯ ಯೋಜನೆಯಲ್ಲಿ ಕೊರತೆಗಳಾಗಿದ್ವು ಅಂತ ಕಂಪನಿ ಒಪ್ಪಿಕೊಂಡಿದೆ. ಡಿಸೆಂಬರ್ 10 ಮತ್ತು 15ರ ನಡುವೆ ಪರಿಸ್ಥಿತಿ ಸಹಜವಾಗುವ ನಿರೀಕ್ಷೆ ಇದೆ ಎಂದು ಸಿಇಒ ತಿಳಿಸಿ ಕ್ಷಮೆಯನ್ನ ಯಾಚಿಸಿದ್ದಾರೆ. ಇತ್ತ ನಾಗರಿಕ ವಿಮಾನಯಾನ ಸಚಿನ್ ರಾವ್ ಮೋಹನ್ ನಾಯ್ಡು ಮಾತನಾಡಿ, ವಿಮಾನ ಸೇವೆಗಳು ಸರಿಯಾಗಲಿದ್ದು ಸಂಪೂರ್ಣ ಸಾಮಾನ್ಯ ಸ್ಥಿತಿಗೆ ಮರುಕಳಿಸಲಿದೆ ಎಂದು ಅವರು ತಿಳಿಸಿದರು. ಈ ಸಂಕಷ್ಟಕ್ಕೆ ಕಾರಣವಾದನ್ನು ಪರಿಶೀಲಿಸಲು ಉನ್ನತ ಮಟ್ಟದ ತನಿಖಾ ಸಮಿತಿಯನ್ನು ರಚಿಸಲಾಗಿದೆ. DGCA 4 ಸದಸ್ಯರ ಸಮಿತಿಯನ್ನು ರಚಿಸಲಾಗಿದ್ದು ಇಂಡಿಗೋದ ಆಂತರಿಕ ಮೇಲ್ವಿಚಾರಣೆ ಮತ್ತು ಕಾರ್ಯಾಚರಣಾ ಸಿದ್ಧತೆಯಲ್ಲಿನ ನ್ಯೂನತೆಯ ತನಿಖೆಯನ್ನು ಮಾಡಲು ಆದೇಶಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಇನ್ನು ರದ್ದಾದ ವಿಮಾನಗಳ ಪ್ರಯಾಣಿಕರಿಗೆ ಹಣವನ್ನು ಸ್ವಯಂಚಾಲಿತವಾಗಿ ಮರುಪಾವತಿ ಮಾಡಲಾಗುವುದು ಎಂದು ಸಚಿವರು ಘೋಷಿಸಿದ್ದಾರೆ. ದೀರ್ಘಾವಧಿಯವರೆಗೆ ವಿಮಾನ ನಿಲ್ದಾಣಗಳಲ್ಲಿ ಸಿಲುಕಿರುವ ಪ್ರಯಾಣಿಕರಿಗೆ ಹೋಟೆಲ್ ವಸತಿ ವ್ಯವಸ್ಥೆ ಮಾಡಲಾಗುವುದು. ಹಿರಿಯ ನಾಗರಿಕರು ಮತ್ತು ಅಂಗವಿಕಲರಿಗೆ ವಿಶೇಷ ಆದ್ಯತೆಯನ್ನು ನೀಡಲಾಗುವುದು ಮತ್ತು ಲಾಡ್ಜ್ ಸೌಲಭ್ಯಗಳನ್ನು ಒದಗಿಸಲಾಗುವುದು ಎಂದು ರಾಮ್ ಮೋಹನ್ ನಾಯ್ಡು ಹೇಳಿದ್ದಾರೆ. ಏನೇ ಆಗಲಿ, ಫ್ಲೈಟ್ಗಳಲ್ಲಿ ಬಡವರು ಯಾರೂ ಪ್ರಯಾಣವನ್ನು ಬೆಳೆಸಲ್ಲ. ಆದರೆ ಯಾರು ಎಷ್ಟೇ ಶ್ರೀಮಂತರಾಗಿದ್ರೂ ಕಾಲದ ಮುಂದೆ ಯಾರೂ ಇಲ್ಲ ಅನ್ನೋದಕ್ಕೆ ಇಲ್ಲಿ ಸ್ಪಷ್ಟ. ಎಷ್ಟೇ ಸುಪ್ಪತ್ತಿಗೆ ಮೇಲೆ ಕುಳಿತಿದ್ರೂ ಏರ್ಪೋರ್ಟ್ನಲ್ಲಿ ನೆಲದ ಮೇಲೆ ಕುಳಿತುಕೊಳ್ಳುವ ಸ್ಥಿತಿ ಬಂದೊದಗಿದ್ದಂತೂ ಸುಳ್ಳಲ್ಲ.